ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ ಆಕಾಶ ನೋಡದ ಕೈಯೇ. ಕನ್ನಡ ಚಿತ್ರರಂಗದ ಮೇರು ನಟರಾಗಿದ್ದ ಪುನೀತ್ ರಾಜ್ಕುಮಾರ್ ಅವರ ಸಾಮಾಜಿಕ ಸೇವೆ ಆದರ್ಶ ಇಂದಿನ ಯುವ ಜನರಿಗೆ ಪ್ರೇರಣೆಯಾಗಬೇಕು. ಆದ್ದರಿಂದ ಪ್ರತಿದಿನ ಅವರನ್ನ ಸ್ಮರಿಸಬೇಕು ಅಂತ ಅಭಿಮಾನಿ ಬಳಗದ ಕೆರೆ ಕತ್ತಿಗನೂರು ಸಿದ್ದಗಂಗಯ್ಯ ಹೇಳಿದ್ದಾರೆ. ನೆಲಮಂಗಲ ತಾಲೂಕಿನ ಕೆರೆ ಕತ್ತಿಗನೂರು ಗ್ರಾಮದ ಹೊರವಲಯದಲ್ಲಿ ಹಮ್ಮಿಕೊಂಡಿದ್ದ ಕರ್ನಾಟಕ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 51ನೇ ಹುಟ್ಟುಹಬ್ಬ ಆಚರಣೆ ಹಾಗೂ ಬಿರಿಯಾನಿ ವಿತರಣೆಯ ನೇತೃತ್ವ ವಹಿಸಿ ಮಾತನಾಡಿದರು. ನಟ ಪುನೀತ್ ರಾಜ್ಕುಮಾರ್ ಅವರು ಬದುಕಿದ್ದಾಗ ಮಾಡಿರುವ ಸಾಮಾಜಿಕ ಸೇವೆಗಳು ಅವರು ಅಕಾಲಿಕವಾಗಿ ನಿಧನರಾದ ಬಳಿಕ ಇಡೀ ಜಗತ್ತಿಗೆ ಗೊತ್ತಾಗಿದೆ. ಪುನೀತ್ ಅವರು ತಮ್ಮ ತಂದೆ ಡಾಕ್ಟರ್ ರಾಜ್ಕುಮಾರ್ ಅವರಂತೆಯೇ ಕನ್ನಡಿಗರ ಮನದಲ್ಲಿ ಚಿರಸ್ಥಾಯಿಯಾಗಿ ನೆಲೆಸಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರಿನಂತೆಯೇ ಪುನೀತ್ ರಾಜ್ಕುಮಾರ್ ಅವರ ಹೆಸರು ಕೂಡ ಸದಾ ಪ್ರಚಲಿತವಾಗಿರುತ್ತೆ ಎಂದಿದ್ದಾರೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ 51ನೇ ಹುಟ್ಟುಹಬ್ಬ ಆಚರಣೆ ಹಾಗೂ 50 ಕೆಜಿ ಬಿರಿಯಾನಿ ಪಲಾವ್ ಕೇಕ್ ವಿತರಣೆ ನಡೆಯಿತು. ಹಾಲಿನ ಡೈರಿ ಅಧ್ಯಕ್ಷ ಆಲದಹಳ್ಳಿ ವೆಂಕಟೇಶ್ ಮಾತನಾಡಿ, ಕರ್ನಾಟಕದಲ್ಲಿ ತಮ್ಮದೇ ಆದ ವಿಶಿಷ್ಟ ಛಾಪು ಮೂಡಿಸಿರುವ ಕರ್ನಾಟಕ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ನಮ್ಮೆಲ್ಲರ ಹೃದಯದಲ್ಲಿ ಶಾಶ್ವತವಾಗಿ ನೆಲೆಸಿದ್ದಾರೆ. ಪುನೀತ್ ಅವರು ಎಲೆಮರೆಕಾಯಿಯಂತೆ ಮಾಡಿರುವ ಸಾಮಾಜಿಕ ಸೇವೆ, ಆರ್ಥಿಕ ಸಹಾಯ ಅವರ ನಿಧನದ ನಂತರ ಬೆಳಕಿಗೆ ಬಂದಿದೆ. ಪುನೀತ್ ಅವರ ಹಾದಿಯಲ್ಲಿ ನಾವೆಲ್ಲರೂ ಕೂಡ ಶಕ್ತಿ ಮೀರಿ ಸಮಾಜ ಸೇವೆಯಲ್ಲಿ ತೊಡಗೋಣ ಎಂದಿದ್ದಾರೆ. ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಅರ್ಚಕರು ಆದ ರಂಗನಾಥ್, ಆಯೋಜಕರು ಆದ ಗಂಗಮ್ಮ, ಸಿದ್ದಗಂಗಯ್ಯ, ರವೀಂದ್ರ, ಸಂತೋಷ್, ಗ್ರಾಮಸ್ಥರು ಆದ ಮಂಜುನಾಥ್, ಮಂಜಣ್ಣ, ವಾಸು, ಗೋವಿಂದರಾಜು, ನಾರಾಯಣಪ್ಪ, ನಟರಾಜು, ಗೋಪಿ, ಸಿದ್ದ, ಹನುಮಯ್ಯ, ಶಾಲಾ ವಿದ್ಯಾರ್ಥಿಗಳು ಹಾಜರಿದ್ದರು. ಕರ್ನಾಟಕದಲ್ಲಿ ಮಹತ್ವವಾದ ದಿವಸ ಇವತ್ತಿನ ದಿವಸ. ಯಾಕೆ ಅಂತಂದ್ರೆ ಇವತ್ತು ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ. ಇವತ್ತು ಪುನೀತ್ ರಾಜ್ಕುಮಾರ್ ಅವರು ಮಾರ್ಚ್ 17ನೇ ತಾರೀಕು 1975ನೇ ಇಸ್ವಿನಲ್ಲಿ ಜನಿಸಿದ್ರು. ಇವತ್ತು 52ನೇ ಹುಟ್ಟುಹಬ್ಬ. 51 ವರ್ಷ ತುಂಬಿತು. ಇವತ್ತಿಗೆ 52ನೇ ಹುಟ್ಟುಹಬ್ಬ. ಮಹಾನುಭಾವ, ಅಜರಾಮರವಾದ ಕೀರ್ತಿಯನ್ನು ಗಳಿಸಿದಂಥ ಮಹಾನ್ ವ್ಯಕ್ತಿ. 46ನೇ ವಯಸ್ಸಿನಲ್ಲಿ ಅವರು ನಮ್ಮನ್ನೆಲ್ಲ ಮರೆತುಬಿಟ್ಟು ಸ್ವರ್ಗಲೋಕ ಕೊಟ್ಟೋಗ್ಬಿಟ್ರು. ಮಹಾನ್ ಭಾವ ನಟ, ಅದು ಒಳ್ಳೆ ಕಲಾವಿದ. ಆತ ಜನ್ಮತಃ ಕಲಾವಿದ, ಹುಟ್ಟಿದಾಗಲೇ ಕಲಾವಿದ. 75ನೇ ಇಸ್ವಿನಲ್ಲಿ ಹುಟ್ಟಿದ್ರೆ 76ನೇ ಇಸ್ವಿನಲ್ಲೇ ಪ್ರೇಮದ ಕಾಣಿಕೆ ಚಿತ್ರದಲ್ಲಿ ಆಗಲೇ ಅಭಿನಯಿಸಿದ್ರು. ಬಾಲನಟನಾಗಿ 13 ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಆಮೇಲೆ ದೊಡ್ಡವರಾದ್ಮೇಲೂ 32 ಸಿನಿಮಾಗಳಲ್ಲಿ ಅಭಿನಯಿಸಿ ಸುಮಾರು ಒಂದು 50 ಚಲನಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಅಜರಾಮರವಾದ ಕೀರ್ತಿ. ಅವತ್ತು ಪುನೀತ್ ರಾಜ್ಕುಮಾರ್ ಅವರು ತೀರೋ ದಿವಸ ಸಣ್ಣ ಒಂದು 5-10 ಮನೆಗಳಿರ್ತಂಥ ಗ್ರಾಮದಲ್ಲೂ ಸಹ ಅವ್ರದ್ದೊಂದು ಫ್ಲೆಕ್ಸ್ ಹಾಕಿದ್ರು. ಕರ್ನಾಟಕದಾದ್ಯಂತ ಹಬ್ಬದ ರೀತಿ ಆಚರಿಸಿದ್ರು ಅವರ ಅಂತಿಮ ಕಾರ್ಯನಾಥಲಾಗಿ. ಅವರೇನು ನಮ್ಮ ನೆಂಟರಲ್ಲ, ಇಷ್ಟರಲ್ಲ, ರಕ್ತ ಸಂಬಂಧಿಗಳಲ್ಲ, ಬಂಧು ಅಲ್ಲ, ಬಳಗ ಅಲ್ಲ, ಏನೂ ಅಲ್ಲ. ಆದರೂ ಸಹ ಕರ್ನಾಟಕದಲ್ಲಿ ಅವ್ರಿಗಿರೋ ಜನಪ್ರಿಯತೆ, ಅವ್ರು ಮಾಡಿದಂಥ ಹೆಸರು, ಅದು ವಂಶನೇ ಅಂಥದ್ದು. ರಾಜ್ಕುಮಾರ್ ಅವರ ಮಹಾನ್ ಪುತ್ರ ಅವರು. ಅವರ ಅಪ್ಪ ಅವರು ಸಹ ಬೇಕಾದಷ್ಟು ಒಳ್ಳೆ ಕಲಾವಿದರಾಗಿ ದೊಡ್ಡ ಹೆಸರು ಗಳಿಸಿದ್ರು. ತಂದೆ ಒಳ್ಳೆ ದೊಡ್ಡ ಹೆಸರು ಗಳಿಸಿದ ಮಕ್ಕಳು ಬೀಜದಂತೆ ವೃಕ್ಷ ಅಂತ ಅಂತಾರೆ ಮೊದಲೇನೇ ಅತ್ಲಾಗಿ. ತಂದೆ ಮಹಾನ್ ನಟ ಆದಮೇಲೆ ಇನ್ನು ಅವ್ರ ಮಗ ಕೇಳಬೇಕಾ? ಆತನು ಪುಣ್ಯಾತ್ಮ, ಒಳ್ಳೆ ನಟನಾಗಿ ಮಿಂಚಿದ್ರು. ಒಳ್ಳೆ ಶ್ರೇಷ್ಠವಾದ ನಟ ಆತ. ಮಹಾದಾನಿ ಆತ. ಸುಮಾರು ಚಿತ್ರರಂಗದಲ್ಲಿ ಕೋಟ್ಯಾಂತರ ರೂಪಾಯಿ ಗಳಿಸಿದ್ರು. 250ರಿಂದ 300 ಕೋಟಿ ರೂಪಾಯಿ ತನಕ ಚಿತ್ರರಂಗದಲ್ಲಿ ಆಸ್ತಿ ಸಂಪಾದನೆ ಮಾಡಿದ್ರು. ಆತ ಬದುಕಿದ್ದಾಗ ಬಲಗೈಲಿ ಕೊಟ್ಟಿದ್ದು ಎಡಗೈಗೆ ದಾನ ಯಾರಿಗೂ ಗೊತ್ತಿಲ್ಲ. ಆತಲಿ ಎಲ್ಲೂ ಪ್ರಚಾರ ಬಯಸಲಿಲ್ಲ. ಅಯ್ಯಪ್ಪ ಯಾರಿಗೂ ನಾನು 10 ರೂಪಾಯಿ ಕೊಟ್ಟೆ ಅಂತ ಯಾರ ಕೈಲೂ ಹೇಳ್ಕೊಳ್ಳಿಲ್ಲ. ಎಲ್ಲೂ ಪೇಪರ್ಗೆ ಹಾಕ್ಸಲಿಲ್ಲ, ಟಿವಿಗೆ ಹಾಕ್ಸಲಿಲ್ಲ, ಏನು ಮಾಡಲಿಲ್ಲ. ಆತ ಕೊಡುಗೈ ದೊರೆ. ಅದು ಬೇಕಾಸ್ ದಾನ ಧರ್ಮ ಮಾಡ್ದ. ಒಳ್ಳೆಯವರು ಹೆಚ್ಚು ದಿನ ಬದುಕಿರೋದಿಲ್ಲ ನೋಡಿ. ಪಾಪಿ ಚಿರಾಯಿ ಅಂತ ಅಂದ್ಬಿಟ್ಟು ಕೆಲಸಕ್ಕೆ ಬಾರ್ದವ್ರು ಬೇಕಾದಷ್ಟು ದಿನ ಬದುಕಿರ್ತಾರೆ. 80, 90, 100 ವರ್ಷ ಬದುಕಿರ್ತಾರೆ. ಆದರೆ ಪುಣ್ಯಾತ್ಮರು ಹೆಚ್ಚು ಕಾಲ ಬದುಕಿರೋದಿಲ್ಲ. ಆದರೂ ಸಹ ಅವರ ಹೆಸರು ಅಜರಾಮರವಾಗಿದೆ. ಮನುಷ್ಯ ಸತ್ತಿದ್ದು ಬದುಕಿರ್ಬೇಕು ಯಾವತ್ತೂ ಅಷ್ಟೇ. ಬದುಕಿದ್ದು ಸತ್ತಿರಬಾರ್ದು. ಬದುಕಿದ್ರು ಇವನು ಯಾಕೆ ಬದುಕಿದನಪ್ಪ, ಏನು ಪ್ರಯೋಜನವಿಲ್ಲದೆ, ಇವನು ಈಗ ಸೊಳೆ ಮಗ, ಇವನು 10 ರೂಪಾಯಿ ದಾನ ಮಾಡೋದಿಲ್ಲ, ಕಂಜೂಸ್ ಬಡ್ಡಿ ಮಗ, ಇವನು ಕೆಲಸಕ್ಕೆ ಬಾರ್ದವನು ಅಂತ ಎಲ್ಲರೂ ಬೈಕಂತಿರ್ತಾರೆ. ಅವನ ಬದುಕಿದ್ದು ಸತ್ತಿರಬಾರ್ದು, ಸತ್ತಿದ್ದು ಬದುಕಿರ್ಬೇಕು. ಇವತ್ತಿನ ಸಹ ರಾಜ್ಕುಮಾರ್ ಅವ್ರ ಮಕ್ಕಳನ್ನ ಎಲ್ಲರೂ ಏನಂತ ಅಂತಾರೆ, ಅವ್ರನ್ನ ಸತ್ತಿದ್ದಾರೆ ಅಂತ ಯಾರು ಅನ್ನೋದಿಲ್ಲ. ಅತ್ಲಾಗಿ ಅವ್ರ ಹೆಸರು ಅಜರಾಮರವಾಗಿ ಉಳಿದಿದೆ. ಅವರು ದೇವರಾಗಿದ್ದಾರೆ. ಅತ್ಲಾಗಿ ಕರ್ನಾಟಕದ ದೇವರಾಗಿ ನಿಂತಿದ್ದಾರೆ. ಅತ್ಲಾಗಿ ಅಂತ ಮಹಾನ್ ಭಾವರ ಕಾರ್ಯಕ್ರಮನ ಇವತ್ತಿನ ಸಹ ನಮ್ಮೂರಿನ ಕೆರೆಕತ್ತೂರು ಗ್ರಾಮದಲ್ಲಿ ಅಪ್ಪಣ್ಣ ಸಿದ್ದಗಂಗಯ್ಯ ಅವರು ಹಾಗೂ ಆಲದಹಳ್ಳಿ ವೆಂಕಟೇಶ್ವರ ಅವರು ಹಾಗೂ ಯುವಕ ಮಂಡಳಿಯವರು, ರಾಜ್ಕುಮಾರ್ ಅಭಿಮಾನಿಗಳು, ಪುನೀತ್ ಅಭಿಮಾನಿಗಳು ಎಲ್ಲರೂ ಸೇರ್ಕೊಂಡು ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ. ಎಲ್ರಿಗೂ ಅನ್ನದಾನ. ಮನುಷ್ಯನಿಗೆ ಇನ್ನೇನು ಮಾಡಬೇಕಾಗೂ ಇಲ್ಲ. ಅನ್ನದಾನಕ್ಕಿಂತ ಶ್ರೇಷ್ಠವಾದ ದಾನ ಇನ್ನಿಲ್ಲ. 4 ಜನಕ್ಕೆ ಅನ್ನ ಹಾಕಬೇಕು, ಅದೇ ದೊಡ್ಡದು. ಅದಕ್ಕಿಂತ ಶ್ರೇಷ್ಠವಾದ ದಾನ ಇಲ್ಲ. ಅನ್ನದಾನ, ಕೇಕ್ ವಿತರಣೆ, ಈ ಕಾರ್ಯಕ್ರಮ ಎಲ್ಲ ನಡೀತಾ ಇದೆ. ಚೆನ್ನಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ, ಇದಾಗಲಿ. ವರ್ಷ ಅನುಶೀಲವಾಗಿ ಪರಂಪರೆಯಾಗಿ ನಡ್ಕೊಂಡು ಹೋಗ್ಲಿ. ಎಲ್ಲರೂ ಜನಗಳೆಲ್ಲ ಸಹಕರಿಸಲಿ. ಈ ಕಾರ್ಯಕ್ರಮ ಅದ್ದೂರಿಯಾಗಿ ಆಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಸ್ವಾಮಿ, ನಾವು 5 ವರ್ಷದಿಂದ ಕಂಟಿನ್ಯೂ ಆಗಿ ನಮ್ಮ ಕೆರೆಕತ್ತೂರು, ಆಲದಹಳ್ಳಿ, ಮಾರ್ತಿನ ನಗರ ಗ್ರಾಮಸ್ಥರೆಲ್ಲ ಸೇರಿ ಅದರೊಳಗೆ ವಿಶೇಷವಾಗಿ ನಮ್ಮ ಅಪ್ಪಯ್ಯ ಅಂತ ಇದು ಅವರು, ಈ ಹಬ್ಬ ಬಂತು ಅಂದರೆ ಮಲಗಲ್ಲ ಅವರು. ಮಾಡ್ಬೇಕಣಮ್ಮ ಬೇಕಣಮ್ಮ ಅಂತೇಳಿ ಹಿಂಸೆ ಮುತುವರ್ಜಿ ವಹಿಸ್ತಾರೆ. ಅದರಲ್ಲಿ ನಾವು ಸಹಕಾರ ಕೊಡ್ತೀವೇನೋ ನಮ್ಮ ಕೈಲಾಗ ಇದು ಮಾಡಿ ಕೊಟ್ಟು ಇವತ್ತು 5ನೇ ವರ್ಷದ ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ. ಮೊದಲು ಏನು ಪೆಂಡಾಲ್ ಗಿಂಡಲ್ ಏನು ಹಾಕಿಸ್ತಿರಲ್ಲ, ಈಗ ಪೆಂಡಾಲ್ ಹಾಕಿ ಪುನೀತ್ ರಾಜ್ಕುಮಾರ್ ಅಂದ್ರೆ ಅದೇನೋ ಒಂದು ಆಸೆ ನಮಗೆ.
ರಾಜ್ಕುಮಾರ್ ಅಂದ್ರು ಆಸನೆ, ಪುನೀತ್ ರಾಜ್ಕುಮಾರ್ ಅವ್ರ ವಂಶನೇ ನಮಗೆ ಒಂಥರ ಇದು ಒಂದು ಸ್ಫೂರ್ತಿ. ಕರ್ನಾಟಕದಲ್ಲಿ. ಅದರಿಂದ ನಾವು ಎಲ್ಲರೂ ಸೇರಿ ಇವತ್ತು ಬಿರಿಯಾನಿ, ಕಬಾಬ್ ಇದೆಲ್ಲ ಮಾಡಿಸಿ ಕೇಕ್ ವಿತರಣೆ ಎಲ್ಲ ಮಾಡಿ ಇವತ್ತು ಶಾಲಾ ಮಕ್ಕಳಿಗೆಲ್ಲ ಶಾಲಾ ಮಕ್ಕಳು ಆಮೇಲೆ ಊರಿನ ಗ್ರಾಮಸ್ಥರು ಎಲ್ಲ ಬಂದು ತಿಂಡಿ ತಿನ್ಕೊಂಡು ಎಲ್ಲ ಸಂತೋಷವಾಗಿ ಪುನೀತ್ ರಾಜ್ಕುಮಾರ್ಗೆ ಆಶೀರ್ವಾದ ಮಾಡಿ ಹಬ್ಬ ಆಚರಣೆ ಮಾಡ್ತಾರೆ. ಹಬ್ಬ ಆಚರಣೆ ಮಾಡಿ ಎಲ್ಲ ಹೋಗ್ತಾ ಇದ್ದಾರೆ ಸ್ವಾಮಿ. ಹಿಂಗೆ ಕಂಟಿನ್ಯೂ ಆಗಿ ನಡ್ಕೊಂಡು ಹೋಗ್ಲಿ, ನಾವು ಇರ್ಲಿ ಇಲ್ಲದೆ ಇರಲಿ, ನಮ್ಮ ಸಪೋರ್ಟ್ ಯಾವತ್ತೂ ಇರ್ತದೆ. ಹಿಂಗೆ ಕಂಟಿನ್ಯೂ ಆಗಿ ನಡ್ಕೊಂಡು ಹೋಗ್ಲಿ ಅಂತ ನಾವು ಹೇಳಕ್ ಬಯಸ್ತೀವಿ.